ವೀಕ್ಷಕರೇ, ಇದು ಯಾವುದೇ ರೀತಿಯ ದೆವ್ವದ ಚಿತ್ರಕಥೆ ಅಲ್ಲ. 1976ರಲ್ಲಿ ಇಡೀ ಜರ್ಮನ್ ದೇಶವನ್ನು ಬೆಚ್ಚಿ ಬೀಳಿಸಿದ ಅನಲೀಸ್ ಮಿಶೆಲ್ ಹುಡುಗಿಯ ಭಯಾನಕ ನಿಜವಾದ ಘಟನೆ. ಇವತ್ತು ನಾವು ಇತಿಹಾಸದಲ್ಲೇ ಮೋಸ್ಟ್ ಡಿಸ್ಟರ್ಬಿಂಗ್ ಎಕ್ಸಾರ್ಸಿಸಮ್, ಅಂದರೆ ದೇಹದಿಂದ ದುಷ್ಟ ಆತ್ಮವನ್ನು ಬಿಡಿಸುವ ನಿಜವಾದ ಘಟನೆಯನ್ನು ನೋಡೋಣ. ಮತ್ತು ಆತ್ಮಗಳ ಬಗ್ಗೆ ಧರ್ಮ ಏನು ನಂಬುತ್ತದೆ ಮತ್ತು ವಿಜ್ಞಾನ ಏನು ಹೇಳುತ್ತದೆ ಎಂದು ಅರ್ಥಮಾಡಿಕೊಳ್ಳೋಣ. ನೀವು ನೋಡುತ್ತಿರುವ ಈ ಹುಡುಗಿಯ ಹೆಸರು ಅನ್ನೆಲೀಸ್ ಮಿಚೆಲ್. ಇವಳು 1952ರಲ್ಲಿ ವೆಸ್ಟ್ ಜರ್ಮನ್ನಲ್ಲಿ ಕ್ಯಾಥೋಲಿಕ್ ಕುಟುಂಬದಲ್ಲಿ ಜನಿಸಿದಳು. ಇವಳು ತನ್ನ 15ನೇ ವಯಸ್ಸಿನವರೆಗೂ ಯಾವುದೇ ಅಡಚಣೆ ಇಲ್ಲದೆ ಬೆಳೆದಳು. ಆದರೆ ತನ್ನ 16ನೇ ವಯಸ್ಸಿನ ಜನ್ಮದಿನದ ಸಮೀಪದಲ್ಲಿ ಒಂದು ದಿನ ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಗೊಂಡಳು. ಆಗ ಅವಳಿಗೆ ತನ್ನ ಹೊಟ್ಟೆಗೆ ಯಾರೋ ಮೇಲಿನಿಂದ ಒತ್ತಡ ಹಾಕುತ್ತಿರುವ ಅನುಭವವಾಗುತ್ತದೆ ಮತ್ತು ತನ್ನ ಕೈ ಕಾಲು ಮತ್ತು ನಾಲಿಗೆಗೆ ಶಕ್ತಿ ಇಲ್ಲದಂಥ ಅನುಭವವೂ ಆಗುತ್ತದೆ. ನಂತರ ಬೆಳಗ್ಗೆ ತನ್ನ ತಾಯಿಗೆ ಘಟನೆಯ ಬಗ್ಗೆ ಹೇಳುತ್ತಾಳೆ. ಆಗ ಅವಳ ತಾಯಿ ಅನಾರೋಗ್ಯದಿಂದ ಹೀಗೆ ಆಗಿರಬಹುದು ಎಂದು ಸುಮ್ಮನಾಗುತ್ತಾರೆ. ಇದಾದ 1 ವರ್ಷದ ನಂತರ ಮತ್ತೆ ಇದೇ ಅನುಭವವಾಗುತ್ತದೆ. ಆಗ ಇವಳ ಪೋಷಕರು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುತ್ತಾರೆ. ಆಗ ವೈದ್ಯರು ಇವಳು ಆರೋಗ್ಯವಾಗಿದ್ದಾಳೆ ಎಂದು ಹೇಳುತ್ತಾರೆ. ಇದಾಗಿ 1 ವರ್ಷದ ನಂತರ, ಅಂದರೆ 1970ರಲ್ಲಿ ಅನ್ನೆಲೀಸಿಸ್ಗೆ ಟ್ಯೂಬರ್ಕುಲೋಸಿಸ್ ರೋಗ ಬಂದಿದೆ ಎಂದು ಗೊತ್ತಾಗುತ್ತದೆ. ಹೀಗಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುತ್ತಾಳೆ. ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದಂತ ಅನ್ನೆಲೀಸ್ ಒಂದು ವಿಚಿತ್ರ ಬಣ್ಣವನ್ನು ನೋಡುತ್ತಾಳೆ ಮತ್ತು ವಿಚಿತ್ರ ಶಬ್ದವನ್ನು ಕೇಳುತ್ತಾಳೆ. ಆಗ ಡಾಕ್ಟರ್, ಇವಳಿಗೆ ಟೆಂಪೋರಲ್ ಲೋಬ್ ಎಪಿಲೆಪ್ಸಿ ಆಗಿದೆ, ಹಾಗಾಗಿ ಇವಳು ಹೀಗೆ ಕಲ್ಪನೆ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ಹೇಳುತ್ತಾರೆ. ಇದಾಗಿ ಸ್ವಲ್ಪ ದಿನದ ನಂತರ ಅನ್ನೆಲೀಸಿಸ್ಗೆ ಭಯಾನಕ ಹಲ್ಲುಸಿನೇಷನ್ಸ್ನ ಅನುಭವವಾಗುತ್ತದೆ. ಅಂದರೆ ಯಾರಿಗೂ ಕಾಣದೆ ಅಥವಾ ಕೇಳದೆ ಇರುವಂತಹದು ಇವರಿಗೆ ಕೇಳಿದಂತೆ ಮತ್ತು ನೋಡಿದಂತೆ ಅನುಭವವಾಗುತ್ತದೆ. ಇದರಿಂದ ಅವಳು ಬಹಳ ಡಿಪ್ರೆಷನ್ಗೆ ಹೋಗುತ್ತಾಳೆ. ಆದರೆ ಇದು ಅವಳ ಆರಂಭವಾಗಿತ್ತು. ಕ್ಯಾಥೋಲಿಕ್ ಧರ್ಮದ ಪ್ರಕಾರ ದೇವರಿಗೆ ಪ್ರಾರ್ಥನೆ ಮಾಡುವಾಗ ಮಂಡಿಯೂರಿ ಕೂತು ಪ್ರಾರ್ಥನೆ ಮಾಡುತ್ತಾರೆ. ಒಂದು ರಿಪೋರ್ಟ್ನಲ್ಲಿ ವರದಿಯಾಗಿರುವ ಪ್ರಕಾರ ಅನ್ನೆಲೀಸಿಸ್ ಒಂದು ದಿನಕ್ಕೆ ಬರೋಬ್ಬರಿ 600 ಬಾರಿ ಮಂಡಿ ಉರುವುದು ಮತ್ತೆ ಏಳುವುದನ್ನು ಮಾಡುತ್ತಿದ್ದಳು. ಇದರಿಂದ ಅವಳ ಮೊಣಕಾಲು ಮೂಳೆ ಮುರಿದಿದ್ದವು. ಇದಾಗಿ 2 ದಿನದ ನಂತರ ಅವಳು ನಾಯಿಯ ಹಾಗೆ ಬೊಗಳಲು ಶುರು ಮಾಡಿದಳು. ಒಂದು ದಿನ ಅವಳು ಟೇಬಲ್ ಕೆಳಗೆ ಹೋಗಿ ಬಚ್ಚಿಟ್ಟುಕೊಂಡು ಕೂತು ಸತತವಾಗಿ 2 ದಿನಗಳ ಕಾಲ ನಾಯಿಯ ಹಾಗೆ ಬೊಗಳಿದಳು. ಒಂದು ಸಾರಿ ಜೇಡ ಹುಳುವನ್ನು ಕಲ್ಲಿದ್ದಲು ಮತ್ತು ಪಕ್ಷಿಯ ತಲೆಯನ್ನು ತಿಂದು ಬಹಳ ಕ್ರೂರವಾಗಿ ವರ್ತಿಸಿದಳು. ಅವರ ಪೋಷಕರಿಗೆ ಇದು ಏನಾಗುತ್ತಿದೆ ಎಂಬುದರ ಅರಿವಾಗಲಿಲ್ಲ. ಡಾಕ್ಟರ್ ಕೊಟ್ಟ ಮೆಡಿಸಿನಿಂದ ಅವಳು ಗುಣವಾಗಲಿಲ್ಲ. ಹಾಗಾಗಿ ಅವರು ಫಾದರ್ ಅರ್ನಾಲ್ಡ್ ರೆಂಜ್ ಮತ್ತು ಫಾದರ್ ಎರ್ನೆಸ್ಟ್ ಆಲ್ಟ್ ಬಳಿ ಹೋಗಿ ಅನ್ನೆಲೀಸ್ಗೆ ಎಕ್ಸಾರ್ಸಿಸಮ್ ಮಾಡಿ ಎಂದು ಕೇಳಿದರು. ಇದರಿಂದ ಅವರಿಗೆ ಗೊತ್ತಾಗುವುದೇನೆಂದರೆ ಅನಾಲಿಸಿಸ್ ದೇಹದೊಳಗೆ 6 ದುಷ್ಟ ಆತ್ಮಗಳು ಇವೆ ಎಂದು. ಹೀಗೆ ಅವರು ದುಷ್ಟ ಆತ್ಮಗಳನ್ನು ಬಿಡಿಸಲಿಕ್ಕೆ ಶುರು ಮಾಡಿದರು. ಆಗ ಅವಳ ದೇಹದಲ್ಲಿ ಇದ್ದ 6 ಆತ್ಮಗಳು ಯಾರೆಂದರೆ, ಮೊದಲನೆಯವರು ಜರ್ಮನ್ ಡಿಕ್ಟೇಟರ್ ಆದ ಅಡಾಲ್ಫ್ ಹಿಟ್ಲರ್, 2ನೇಯವರು ರೋಮನ್ ಎಂಪೋರರ್ ನೀರೋ, 3ನೇಯವರು ಜುದಾಸ್, ಇವನು ಜೀಸಸ್ ಸೇವೆ ಮಾಡುವವನು ಮತ್ತು ಜನರಿಗೆ ಮೋಸ ಮಾಡಿದವನು, 4ನೇಯವರು ಕೇನ್, ಇವನು ಆಡೋಮ್ನ ಮಗ, ಇವನು ತನ್ನ ತಮ್ಮನಿಂದ ಕೊಲ್ಲಲ್ಪಟ್ಟನು, 5ನೇಯವರು ಲೂಸಿಫರ್, ಇವನು ಕ್ರೈಸ್ತ ಥಿಯಾಲಜಿ ಪ್ರಕಾರ ಸೈತಾನನಾಗಿದ್ದ, 6ನೇಯವರು ವ್ಯಾಲೆಂಟಿನ್ ಫ್ಲಾಶ್ಮನ್, ಇವನು ಚರ್ಚ್ನಲ್ಲಿ ಪ್ರೀಸ್ಟ್ ಆಗಿದ್ದ. ಈ ಎಲ್ಲಾ ಆತ್ಮಗಳು ಇವಳ ಮುಖಾಂತರ ವಿಚಿತ್ರವಾದ ಧ್ವನಿಯನ್ನು ಬಳಸಿ ಮಾತನಾಡಲು ಆರಂಭಿಸಿದವು. ಇದರ ನಿಜವಾದ ಆಡಿಯೋ ಕ್ಲಿಪ್ ಈಗಲೂ ಸಹ ಆನ್ಲೈನ್ನಲ್ಲಿ ಲಭ್ಯವಿದೆ. Die müssen hinein. ವೀಕ್ಷಕರೇ, ಅನ್ನೆಲೀಸ್ ದೇಹದ ಒಳಗಡೆ ನಿಜವಾಗಿಯೂ ದುಷ್ಟ ಆತ್ಮಗಳು ಇದ್ದವ? ಇಲ್ಲವಾದರೆ ಅವಳು ಹೇಗೆ ಆತ್ಮಗಳ ಧ್ವನಿಯಲ್ಲಿ ಮಾತನಾಡಿದಳು? ಅಥವಾ ಇವು ಎಲ್ಲಾ ಮಾನಸಿಕ ರೋಗಗಳ ಲಕ್ಷಣಗಳಾಗಿದ್ದವ? ಬನ್ನಿ ಈ ರೋಚಕ ಸೈಂಟಿಫಿಕ್ ಫ್ಯಾಕ್ಟ್ ಅನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಾವು ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ಡಿಐಡಿ, ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್, ಇದು ಒಂದು ಮಾನಸಿಕ ಅಸ್ವಸ್ಥತೆ. ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಎಂದರೆ ಒಬ್ಬ ಮನುಷ್ಯನಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ವ್ಯಕ್ತಿತ್ವ ನೋಡಬಹುದು. ಅಂದರೆ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಬೇರೆ ವ್ಯಕ್ತಿಗಳ ಧ್ವನಿ, ಭಾಷೆ ಮತ್ತು ಬರಹ ಹಾಗೂ ವಿಚಿತ್ರ ವರ್ತನೆಯನ್ನು ಹೊಂದಿರುತ್ತಾರೆ. ಈ ಕಾಯಿಲೆ ಪ್ರಪಂಚದಲ್ಲೇ ಕೇವಲ 1.2% ಜನರಿಗೆ ಬರುತ್ತದೆ. ಈ ಕಾಯಿಲೆ ಬರಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಬಾಲ್ಯದಲ್ಲಿ ನಡೆದ ಘೋರ ಘಟನೆಗಳು, ಮಾನಸಿಕ ಹಾಗೂ ದೈಹಿಕ ದೌರ್ಜನ್ಯಗಳು ಇದಕ್ಕೆ ಮುಖ್ಯ ಕಾರಣ.
ಹಾಗಾದರೆ ತನಗೆ ಗೊತ್ತಿಲ್ಲದ ಭಾಷೆ ಮಾತಾಡಲು ಕಾರಣವೇನು? ಇದಕ್ಕೆ ಸೆನೋಗ್ಲಾಸಿ ಎಂದು ಕರೆಯುತ್ತಾರೆ. ಅಂದರೆ ತಾನು ಹಿಂದೆ ಯಾವಾಗೋ ಒಂದು ದಿನ ಎಲ್ಲೋ ಕೇಳಿದ ಭಾಷೆ, ಮಾತುಗಳು ಮೆದುಳಿನಲ್ಲಿ ಇರುತ್ತದೆ. ಅದು ಡಿಐಡಿ ಕಾಯಿಲೆಗೆ ಒಳಪಟ್ಟಾಗ ಅವರಿಗೂ ತಿಳಿಯದ ಹಾಗೆ ಹೊರಬರುತ್ತದೆ. ಈ ಸಿಂಪ್ಟಮ್ಸ್ ನಾವು ಅನಾಲಿಸಿಸ್ನಲ್ಲೂ ಸಹ ನೋಡಿದ್ದೇವೆ. ಹಾಗಾದರೆ ವಿಚಿತ್ರ ಶಬ್ದ, ಚಿತ್ರ ಮತ್ತು ವ್ಯಕ್ತಿಗಳು ಇಂಥವರಿಗೆ ಮಾತ್ರ ಕಾಣಲು ಕಾರಣವೇನು? ಇದಕ್ಕೆ ವಿಷುಯಲ್ ಹೆಲೋಸಿಯೇಷನ್ ಎಂದು ಹೇಳುತ್ತಾರೆ. ಅಂದರೆ ಬೇರೆಯವರಿಗೆ ಕಾಣದ ವಿಚಿತ್ರ ಚಿತ್ರಗಳು ಈ ಕಾಯಿಲೆಗೆ ಒಳಪಟ್ಟವರಿಗೆ ಮಾತ್ರ ಕಾಣುತ್ತದೆ. ಈ ಕಾಯಿಲೆಗೆ ಪ್ರಪಂಚದಲ್ಲಿ ಸುಮಾರು 17-38% ಜನರು ಒಳಪಟ್ಟಿದ್ದಾರೆ. ಈ ಸಿಂಪ್ಟಮ್ಸ್ ನಾವು ಅನಾಲಿಸಿಸ್ನಲ್ಲೂ ಸಹ ನೋಡಿದ್ದೇವೆ. ಹಾಗಾದರೆ ಅನ್ನೆಲೀಸ್ ದಿನಕ್ಕೆ 600 ಬಾರಿ ಮಂಡಿ ಊರುವುದು ಮತ್ತು ಏಳುವುದನ್ನು ಏಕೆ ಮಾಡುತ್ತಿದ್ದಳು? ಏಕೆಂದರೆ ಅವಳು ತಾನೂ ದುಷ್ಟ ಆತ್ಮಗಳಿಗೆ ಬಲಿಯಾಗುತ್ತಾಳೆ ಎಂದು ಊಹಿಸಿಕೊಂಡು ಆತ್ಮಗಳನ್ನು ತನ್ನ ದೇಹದಿಂದ ಬಿಡಿಸಲು ದೇವರಿಗೆ ಮಂಡಿಯೂರಿ ಪ್ರಾರ್ಥಿಸುತ್ತಿದ್ದಳು. ಈ ಕಾಯಿಲೆಗೆ ಉದಾಹರಣೆಯೆಂದರೆ ಲಂಡನ್ನ ಮಹಿಳೆಯಾದ ಕಿಮ್ ನೋಬೆಲ್ 100ಕ್ಕೂ ಹೆಚ್ಚು ವ್ಯಕ್ತಿಗಳ ಧ್ವನಿ, ಬರಹ ಹಾಗೂ ಭಾಷೆ ಮತ್ತು ನಡವಳಿಕೆ ಹೊಂದಿದ್ದಳು. ಒಂದು ದಿನಕ್ಕೆ ಬೇರೆ ಬೇರೆ ವ್ಯಕ್ತಿಗಳಂತೆ ನಡೆದುಕೊಳ್ಳುತ್ತಿದ್ದಳು. ಇದಕ್ಕೆ ಮುಖ್ಯ ಕಾರಣವನ್ನು ನೋಡುವುದಾದರೆ ಇವಳು ಬಾಲ್ಯದಲ್ಲಿ ತನ್ನ ತಂದೆಯಿಂದಲೇ ದೌರ್ಜನ್ಯಕ್ಕೆ ಒಳಪಟ್ಟಿರುತ್ತಾಳೆ. ಹೀಗಾಗಿ ಅವಳಿಗೆ ವೈದ್ಯರಿಂದ ಚಿಕಿತ್ಸೆಗೆ ಒಳಪಡಿಸಿದಾಗ ದೃಢವಾದದ್ದು ಡಿಐಡಿ ಕಾಯಿಲೆ. ಇವಳು ಈಗಲೂ ಚಿಕಿತ್ಸೆ ತೆಗೆದುಕೊಳ್ಳುತ್ತಿದ್ದಾಳೆ. ಈ ಕಾಯಿಲೆ ಬಂದಾಗ ಬಹಳಷ್ಟು ಜನ ಇದು ದುಷ್ಟ ಆತ್ಮಗಳ ಆಕ್ರಮಣ ಎಂದು ಸಹ ಹೇಳುತ್ತಾರೆ ಮತ್ತು ಬಹಳಷ್ಟು ಜನ ವೈದ್ಯರ ಬಳಿ ಹೋಗದೆ ಮೊದಲು ದೇವಸ್ಥಾನಕ್ಕೆ ಹೋಗುತ್ತಾರೆ. ಈಗ ನಾವು ಅನಾಲಿಸಿಸ್ ಕೇಸ್ ನೋಡುವುದಾದರೆ ಡಿಐಡಿ ಕಾಯಿಲೆಯ ಲಕ್ಷಣಗಳು ಕಂಡುಬರುತ್ತದೆ. ಆದರೆ ಅನಾಲಿಸಿಸ್ಗೆ ಸತತವಾಗಿ ವೈದ್ಯರ ಚಿಕಿತ್ಸೆಗೆ ಒಳಪಡಿಸಲಿಲ್ಲ. ಅವರು ದೇಹದಲ್ಲಿದ್ದ 6 ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನೋಡಿ ಇದು ದುಷ್ಟ ಆತ್ಮಗಳ ಆಕ್ರಮಣ ಇರಬಹುದು ಎಂದು ತಿಳಿದು ಆತ್ಮಗಳನ್ನು ಬಿಡಿಸಲಿಕ್ಕೆ ತನ್ನ ಧರ್ಮದ ಫಾದರ್ ಆದ ಆರ್ನಾಲ್ಡ್ ಹಾಗೂ ಅರ್ನ್ಸ್ಟ್ ಆಲ್ಟ್ ಮುಖಾಂತರ ಸತತವಾಗಿ 20 ದಿನಗಳಲ್ಲಿ ಸುಮಾರು 67 ಬಾರಿ ಎಕ್ಸಾರ್ಸಿಸಂ ಮಾಡಿದರು. ಎಕ್ಸಾರ್ಸಿಸಂ ಮಾಡುವಾಗ ಅನ್ನೇಲಿಸ್ನಲ್ಲಿರುವ ದುಷ್ಟ ಆತ್ಮಗಳಿಗೆ ನಿಶಕ್ತಿ ಮಾಡಲಿಕ್ಕೆ ಅವರು ಊಟ ಕೊಡುವುದನ್ನು ಕಡಿಮೆ ಮಾಡಿದ್ದರು. ಇದರಿಂದ ಅವಳು ಅಪೌಷ್ಟಿಕತೆಗೆ ಒಳಗಾಗಿ 1976ರಲ್ಲಿ ತನ್ನ 23ನೇ ವಯಸ್ಸಿಗೆ ಸಾವನ್ನಪ್ಪಿದಳು. ನಂತರ ಅನಾಲಿಸಿಸ್ ದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅಪೌಷ್ಟಿಕತೆಯಿಂದ ಸಾವನ್ನಪ್ಪಿದ್ದಾಳೆ ಎಂದು ತಿಳಿಯುತ್ತದೆ. 1978ರಲ್ಲಿ ಪೋಷಕರು ಮತ್ತು ಎಕ್ಸೋಸಿಸಂ ಮಾಡಿದಂತಹ ಪ್ರೀಸ್ಟ್ಗಳಿಗೆ ಜರ್ಮನ್ ನ್ಯಾಯಾಲಯವು ಇವರಿಗೆ 6 ತಿಂಗಳು ಜೈಲು ಶಿಕ್ಷೆ ನೀಡಿತ್ತು. ಏಕೆಂದರೆ ಧರ್ಮದ ಹೆಸರಿನಲ್ಲಿ ವೈದ್ಯಕೀಯ ತಪಾಸಣೆ ನಡೆಸದೆ ಕೊಲೆ ಮಾಡಿದ್ದಾರೆ ಎಂದು ಶಿಕ್ಷೆ ನೀಡಿತು. ಇಲ್ಲಿ ಅನ್ನೆಲೀಸ್ಗೆ ವೈದ್ಯರ ಸಲಹೆ ಪಡೆದು ಸತತವಾಗಿ ಚಿಕಿತ್ಸೆ ಕೊಡಿಸಿದ್ದರೆ ಇನ್ನು ಸ್ವಲ್ಪ ವರ್ಷ ಬದುಕುತ್ತಿದ್ದಳು ಎಂದು ನನ್ನ ಅಭಿಪ್ರಾಯ. ನಾವು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳುವುದೇನೆಂದರೆ, ಇಂತಹ ಸಂದರ್ಭಗಳು ನಿಮಗೆ ಬಂದರೆ ದಯಮಾಡಿ ಮೊದಲು ವೈದ್ಯರನ್ನು ಭೇಟಿ ನೀಡಿ ಸಲಹೆ ಪಡೆಯಿರಿ. ನಿಮ್ಮ ಪ್ರಕಾರ ಅನ್ನೆಲಿಸ್ ದೇಹದೊಳಗೆ ನಿಜವಾಗಿ 6 ದುಷ್ಟ ಆತ್ಮಗಳು ಇದ್ದವಾ ಅಥವಾ ಅವಳು ಮಾನಸಿಕ ರೋಗಕ್ಕೆ ಒಳಗಾಗಿದ್ದಳಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇಂತಹ ಹೆಚ್ಚು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.